ನಮಸ್ಕಾರ, ರತನ್ ಕನ್ನಡಕ್ಕೆ ಸ್ವಾಗತ. ಇದು ವಾರದ ವಿಚಾರ. 14 ನವೆಂಬರ್ 2024 ಮಹಾರಾಷ್ಟ್ರ ರಾಜಕೀಯದಲ್ಲಿ ಅದಾನಿ ಮಧ್ಯಪ್ರವೇಶಿಸ್ತಾ ಇದ್ದು ಅವರನ್ನ ಪ್ರಧಾನಿ ಮೋದಿ ಬೆಂಬಲಿಸ್ತಾ ಇದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಹೇಳಿಕೆಯನ್ನ ನೀಡ್ತಾರೆ. ಮಹಾರಾಷ್ಟ್ರ ಆಗ ಚುನಾವಣೆಯ ಹೊಸ್ತಿಲಲ್ಲಿತ್ತು. 21 ನವೆಂಬರ್ 2024 ಬಹುಶತಕೋಟಿ ಡಾಲರ್ ವಂಚನೆಯ ಆರೋಪದ ಮೇಲೆ ಅಮೆರಿಕದಲ್ಲಿ ಗೌತಮ್ ಅದಾನಿ ಅವರ ಮೇಲೆ ದೋಷಾರೋಪ ಹೊರಿಸಿದ ನ್ಯೂಯಾರ್ಕ್ ಜಿಲ್ಲಾ ನ್ಯಾಯಾಲಯ ಗೌತಮ್ ಅದಾನಿಯವರ ವಿರುದ್ಧ ಬಂಧನ ವಾರೆಂಟ್ ಅನ್ನು ಹೊರಡಿಸುತ್ತೆ. ಅದಾನಿ ಗ್ರೀನ್ ಎನರ್ಜಿ ಮತ್ತು ಅಜೂರ್ ಪವರ್ ಸಂಸ್ಥೆಗಳು ಭಾರತದಲ್ಲಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಸೌರಶಕ್ತಿ ಗುತ್ತಿಗೆಗಳನ್ನು ಪಡೆಯೋದಕ್ಕೆ ಭಾರತೀಯ ಅಧಿಕಾರಿಗಳಿಗೆ $250 ಮಿಲಿಯನ್ ಅಧಿಕ ಮೊತ್ತದಷ್ಟು ಲಂಚ ನೀಡಿವೆ ಅನ್ನೋದು ಆರೋಪ. 2020-24 ಅವಧಿಯಲ್ಲಿ ಲಂಚಗಳನ್ನು ನೀಡಿದ ಅಥವಾ ನೀಡಲು ಯೋಜಿಸಿದ ಘಟನೆಗಳು ನಡೆದಿವೆ ಅಂತ ಹೇಳಲಾಗಿದೆ. ಆಶ್ಚರ್ಯಕರ ವಿಷಯ ಏನಂದ್ರೆ, ಗೌತಮ್ ಅದಾನಿ ಅವರು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡ್ತಾ ಇದ್ದಾರೆ ಮತ್ತು ಸೆಕ್ಯೂರಿಟೀಸ್ ವಂಚನೆಗೆ ಸಂಚು ಹೂಡಿದ್ದಾರೆ ಅನ್ನೋ ಈ ಆರೋಪದ ಸುದ್ದಿಯು ಭಾರತೀಯ ವಿರೋಧ ಪಕ್ಷಗಳು ಮತ್ತು ಅವರ ಬೆಂಬಲಿತರಿಗೆ ಇನ್ನಿಲ್ಲದ ಖುಷಿಯನ್ನ ನೀಡಿದೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ನೋಡಿದ್ರ ನಾವು ಗೌತಮ್ ಅದಾನಿ ವಿರುದ್ಧ ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಒತ್ತಾಯಿಸ್ತಾ ಇದ್ದಿದ್ದು ಸರಿಯಾಗಿದೆ ಅಲ್ವಾ, ಅವರ ಭ್ರಷ್ಟಾಚಾರವನ್ನ ಈಗ ಅಮೆರಿಕ ಕೂಡ ತೋರಿಸ್ತಾ ಇದೆ ನೋಡಿ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಏತನ್ಮಧ್ಯೆ ಎಡಪಂಥೀಯ ಪ್ರಚಾರದ ಔಟ್ಲೆಟ್ ದಿ ಕ್ಯಾರವಾನ್ನ ಕನ್ಸಲ್ಟಿಂಗ್ ಎಡಿಟರ್ ಸುಶಾಂತ್ ಸಿಂಗ್ ಅವರು ಸಿಕ್ಕಿದ್ದು ಚಾನ್ಸು ಅಂತ ಅವರ ಈ ಅವಕಾಶವನ್ನ ಬಳಸಿಕೊಂಡು ಲಂಚ ಪ್ರಕರಣದಲ್ಲಿ ಗೌತಮ್ ಅದಾನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ ಅಂತ ಶರ ಬರೆದು ಬಿಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಕುಖ್ಯಾತ ವಕೀಲ ಮತ್ತು ಹೆಸರಾಂತ ಮೋದಿ ವಿರೋಧಿ ಪ್ರಶಾಂತ್ ಭೂಷಣ್ ಅವರು ಕೂಡ ಗೌತಮ್ ಅದಾನಿ ವಿರುದ್ಧ US ನ್ಯಾಯಾಂಗ ಇಲಾಖೆಯ ಆರೋಪಗಳನ್ನ ನಿರ್ವಿವಾದದ ಸತ್ಯ ಅಂತ ಒಪ್ಪಿಕೊಂಡು ಟ್ವೀಟ್ ಮೂಲಕ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ನೋಡುವಾಗ ನಮಗೆ ಒಂದು ಅನುಮಾನ ಕಾಡುತ್ತೆ. ಅಮೆರಿಕ ಉದ್ದೇಶಪೂರ್ವಕವಾಗಿ ಗೌತಮ್ ಅದಾನಿಯವರನ್ನ ಗುರಿಯಾಗಿಸ್ತಾ ಇದೆಯಾ? ಅದಾನಿ ಮೇಲೆ ದಾಳಿ ಮಾಡೋ ಮೂಲಕ ಭಾರತದ ವಿರೋಧ ಪಕ್ಷ ಸೆಲ್ಫ್ ಗೋಲ್ ಅನ್ನ ಹೊಡಿತಾ ಇದೆಯಾ ಅಂತ. ಅಲ್ಲದೆ ಭಾರತದಲ್ಲಿ ಗೌತಮ್ ಅದಾನಿಯವರ ಮೇಲೆ ಲಂಚದ ಆರೋಪಗಳನ್ನು ಹೊರಿಸಿರುವಂತಹ ಈ ಟೈಮಿಂಗ್ ಅಂದ್ರೆ ಸಮಯ ಕೂಡ ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ, ಗೌತಮ್ ಅದಾನಿ 2021ರಿಂದ 2022 ನಡುವೆ ವಿವಿಧ ರಾಜ್ಯ ಸರ್ಕಾರಗಳಲ್ಲಿ ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅಂತ US ನ್ಯಾಯಾಂಗ ಇಲಾಖೆ ಆರೋಪಿಸಿದೆ. ಅದರಲ್ಲಿ ಒಂದೇ ಒಂದು ರಾಜ್ಯ ಕೂಡ ಮೋದಿಯವರ ಬಿಜೆಪಿ ಪಕ್ಷದ ಆಳ್ವಿಕೆಯಲ್ಲಿ ಇರಲಿಲ್ಲ. ವಾಸ್ತವವಾಗಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ಎಲ್ಲ ರಾಜ್ಯಗಳು ಆ ಸಮಯದಲ್ಲಿ ಬಿಜೆಪಿ ವಿರೋಧಿ ಪಕ್ಷಗಳ ಆಳ್ವಿಕೆಯಲ್ಲಿದ್ದವು. ತಮಿಳುನಾಡಿನಲ್ಲಿ ಇಂಡಿ ಮೈತ್ರಿಕೂಟದ ಭಾಗವಾದ DMK ಅಧಿಕಾರದಲ್ಲಿತ್ತು ಮತ್ತು ಈಗಲೂ ಅದು ಮುಂದುವರೆದಿದೆ. ಒಡಿಶಾದಲ್ಲಿ ಬಿಜು ಜನತಾದಳ ಅಧಿಕಾರದಲ್ಲಿತ್ತು. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಮತ್ತು ಆಂಧ್ರ ಪ್ರದೇಶದಲ್ಲಿ YSR ಕಾಂಗ್ರೆಸ್ ಪಕ್ಷವು ಆ ಸಮಯದಲ್ಲಿ ಅಧಿಕಾರದಲ್ಲಿತ್ತು. ಹಾಗಾದ್ರೆ ಅದಾನಿಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೇ ಲಂಚ ಕೊಟ್ಟಿದ್ವಾ? ಅದಾನಿ ಗ್ರೂಪ್ ವಿರುದ್ಧ ಹೊರಿಸಲಾದ ಲಂಚದ ಆರೋಪಗಳು ನಿಜ ಅಂತಾದ್ರೆ ಗೌತಮ್ ಅದಾನಿಯನ್ನ ಪ್ರಧಾನಿ ಮೋದಿಯವರ ನಿಕಟವರ್ತಿ ಅಂತ ಹೇಳ್ಕೊಂಡು ಬರ್ತಾ ಇರೋ ಕಾಂಗ್ರೆಸ್ ಪಕ್ಷ ಮತ್ತು ಇತರ ವಿರೋಧ ಪಕ್ಷಗಳು ಯಾಕಾದ್ರೂ ಈ ಅದಾನಿ ಗ್ರೂಪ್ನ ಜೊತೆಗೆ ಖರೀದಿಯ ಒಪ್ಪಂದಗಳನ್ನ ಮಾಡಿಕೊಂಡುವು ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕಾಗುತ್ತೆ. ಅಲ್ಲದೆ ಕಾಂಗ್ರೆಸ್, DMK, BJD ಮತ್ತು YSRCP ಅದಾನಿ ಗ್ರೂಪ್ನಿಂದ ಲಂಚ ಸ್ವೀಕರಿಸಿದ್ರೆ ಅದಕ್ಕೂ ಉತ್ತರಿಸಬೇಕು. ಯಾಕಂದ್ರೆ ಬಿಜೆಪಿ ವಿರೋಧಿ ಪಕ್ಷಗಳಿಗೆ US ಹೇಳೋದೆಲ್ಲ ಸಾರ್ವತ್ರಿಕ ಸತ್ಯ ಅನ್ನೋ ನಂಬಿಕೆ ಅಪಾರವಾಗಿದೆ. ಇನ್ನು ಅಮೆರಿಕದ ಡೀಪ್ ಸ್ಟೇಟ್ ಪ್ರತಿನಿಧಿಯ ಹಾಗೆ ಧ್ವನಿಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕದ ತನಿಖಾ ಸಂಸ್ಥೆ ಹೇಳ್ತಾ ಇರೋ ಕಾರಣ ಗೌತಮ್ ಅದಾನಿಯವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅವರು ಹೇಳೋದು ನೋಡಿದ್ರೆ ಭಾರತ US ವಸಾಹತು ಅನ್ನೋ ಥರ ಇದೆ. ಅದಲ್ಲದೆ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ದೋಷಾರೋಪ ಪಟ್ಟಿ ಸಲ್ಲಿಸುವ ಈ ಟೈಮಿಂಗ್ ಕೂಡ ಪ್ರಶ್ನಾರ್ಹವಾಗಿದೆ. ಹಲವು ನಿರ್ಣಾಯಕ ವಿಧೇಯಕಗಳು ಈ ಅಧಿವೇಶನದಲ್ಲಿ ಮಂಡನೆಯಾಗಬೇಕಾಗಿವೆ. ಈ ಹಿಂದೆ ಹಿಂಡೆನ್ಬರ್ಗ್ ಅದಾನಿ ಪ್ರಕರಣದಲ್ಲಿ ಕೂಡ ವಿರೋಧ ಪಕ್ಷಗಳು ಅದಾನಿ ಗ್ರೂಪ್ನ ಆಪಾದಿತ ಸ್ಟಾಕ್ಸ್ ಮ್ಯಾನಿಪ್ಯುಲೇಷನ್ ವಿಚಾರವನ್ನ ಮುಂದಿಟ್ಕೊಂಡು ಆಡಳಿತದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು. ಆದಾಗ್ಯೂ ಸುಪ್ರೀಂ ಕೋರ್ಟ್ ನೇಮಿಸಿದ 6 ಸದಸ್ಯರ ಸಮಿತಿಯು ಅಂತಿಮವಾಗಿ ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿತ್ತು.
ಅದಾನಿ ಸಮೂಹದ ವಿರುದ್ಧದ ಆರೋಪಗಳ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಕೇಳುವ ಮನವಿಯನ್ನ ಈ ವರ್ಷದ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು. ಕಳೆದ ಬಾರಿ ಕೂಡ ಅದಾನಿ ವಿಚಾರವನ್ನ ಮುಂದಿಟ್ಕೊಂಡು ಸಂಸತ್ತಿನ ಕಲಾಪವನ್ನ ಹಾಳು ಮಾಡಲಾಗಿತ್ತು. ಹರಿಯಾಣದ ಸೋಲಿನ ನಂತರ ಅದಾನಿ ಅವರ ಮೇಲೆ ಮಾಡ್ತಾ ಇರುವ ದೋಷಾರೋಪಣೆಯು ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಆಕಾಂಕ್ಷಿಯಾಗಿರುವ ರಾಹುಲ್ ಗಾಂಧಿಯವರನ್ನ ಹೆಡ್ಲೈನ್ಗಳಲ್ಲಿ ಕಾಣಿಸಿಕೊಳ್ಳೋ ಹಾಗೆ ಮಾಡಲು ಯುಎಸ್ ಡೀಪ್ ಸ್ಟೇಟ್ ಮಾಡ್ತಾ ಇರೋ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿ ಸಂಸತ್ತಿನ ಕಲಾಪಗಳಿಗೂ ಅಡ್ಡಿ ಉಂಟು ಮಾಡುವ ಹುನ್ನಾರ ನಡೀತಾ ಇದೆ. ಅದಾನಿಯವರ ಮೇಲಿನ ದೋಷಾರೋಪಣೆ ಯುಎಸ್ ಡೀಪ್ ಸ್ಟೇಟ್ ಜೊತೆಗೆ ಯುಎಸ್ ಆಡಳಿತದಿಂದ ನಿರ್ಗಮಿಸ್ತಾ ಇರುವಂತಹ ಡೆಮೊಕ್ರಾಟ್ಗಳು ಭಾರತದ ಇಮೇಜ್ ಅನ್ನ ಕಳಂಕಗೊಳಿಸಲು ಮಾಡ್ತಾ ಇರುವ ಕೊನೆಯ ಪ್ರಯತ್ನವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ನಡೆದ ಯುಎಸ್ ಎಲೆಕ್ಷನ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಐತಿಹಾಸಿಕ ವಿಜಯದ ನಂತರ ಗೌತಮ್ ಅದಾನಿ ಯುಎಸ್ ಶಕ್ತಿ ಮತ್ತು ಮೂಲಸೌಕರ್ಯ ಯೋಜನೆಗಳಲ್ಲಿ ಸುಮಾರು 15,000 ಉದ್ಯೋಗಗಳನ್ನು ಸೃಷ್ಟಿಸುವಂತಹ $10 ಬಿಲಿಯನ್ ಹೂಡಿಕೆಯನ್ನ ಘೋಷಿಸಿದ್ರು ಅಂತ ವರದಿಯಾಗಿದೆ. ಇಂಧನ ಉತ್ಪಾದನೆಯ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸೋದರ ಜೊತೆಗೆ ಯೋಜನೆಯ ಅನುಮೋದನೆಗಳನ್ನು ತ್ವರಿತಗೊಳಿಸುವುದಾಗಿ ಟ್ರಂಪ್ ಕೂಡ ಈ ಹಿಂದೆ ಹೇಳಿದ್ರು. ಇನ್ನು ಅದಾನಿಯಿಂದಾಗಿ ಭಾರತಕ್ಕಾಗಿರುವ ಲಾಭಗಳೇನೇನು ಅಂತ ಸ್ವಲ್ಪ ನೋಡೋಣ. ಪ್ರಧಾನಿ ಮೋದಿಯವರ ಕನಸಿನಂತೆ ಮೂಲಸೌಕರ್ಯಗಳ ಆಧುನೀಕರಣಕ್ಕೆ ಅದಾನಿ ಸಮೂಹ ಕೈ ಜೋಡಿಸಿದೆ. 8 ವಿಮಾನ ನಿಲ್ದಾಣಗಳು ಮತ್ತು 13 ಬಂದರುಗಳನ್ನು ಪಡ್ಕೊಂಡು ಅವುಗಳನ್ನ ಮೇಲ್ದರ್ಜೆಗೇರಿಸಿದೆ. ನವೀಕರಿಸಬಹುದಾದ ಶಕ್ತಿಯತ್ತ ಭಾರತವನ್ನು ಬದಲಾಯಿಸುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಪೂರಕವಾಗಿ ಗೌತಮ್ ಅದಾನಿ ಸೌರ ಫಲಕ ಉದ್ಯಮಕ್ಕೆ ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಅದಾನಿಯವರ ಸೌರಶಕ್ತಿ ಯೋಜನೆಗಳು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿವೆ. ವಾರ್ಷಿಕವಾಗಿ ಅಂದಾಜು 14 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ತಡೆಯಲಾಗ್ತಾ ಇದೆ. ಅದಾನಿ ಪವರ್ 12.4 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯದೊಂದಿಗೆ ಭಾರತದ ಅತಿ ದೊಡ್ಡ ಖಾಸಗಿ ಉಷ್ಣ ವಿದ್ಯುತ್ ಉತ್ಪಾದಕವಾಗಿದೆ. ಹೆಚ್ಚುವರಿಯಾಗಿ ಅದಾನಿ ಗ್ರೂಪ್ ಕಲ್ಲಿದ್ದಲು ಗಣಿಗಳನ್ನು ನಿರ್ವಹಿಸುವ ಮೂಲಕ ಕೈಗಾರಿಕಾ ಮತ್ತು ದೇಶೀಯ ಬಳಕೆಗೆ ಸ್ಥಿರವಾದ ಶಕ್ತಿಯ ಪೂರೈಕೆಯನ್ನು ಕೂಡ ಮಾಡ್ತಾ ಇದೆ. ಅದಾನಿ ಸಮೂಹದ ಕಾರ್ಯಾಚರಣೆಗಳು ಉದ್ಯೋಗ ಸೃಷ್ಟಿ ಮತ್ತು ಸಮುದಾಯದ ಅಭಿವೃದ್ಧಿಯ ಮೇಲೆ ನೇರ ಪರಿಣಾಮ ಬೀರ್ತಾ ಇವೆ. ಉದ್ಯೋಗ, ಮೂಲಸೌಕರ್ಯ, ಶಕ್ತಿ ಮತ್ತು ಕೃಷಿ ಉದ್ಯಮ ವಲಯಗಳಲ್ಲಿ ತಮ್ಮ ವ್ಯಾಪಕ ಮೌಲ್ಯ ಸರಪಳಿಗಳ ಮೂಲಕ ಲಕ್ಷಾಂತರ ಜನರನ್ನ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದಾರೆ. ಅದಾನಿ ಫೌಂಡೇಶನ್ ಆರೋಗ್ಯ, ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಗಣನೀಯವಾಗಿ ಹೂಡಿಕೆ ಮಾಡುತ್ತೆ. ಇದು 2,500 ಹಳ್ಳಿಗಳಾದ್ಯಂತ 3.7 ಮಿಲಿಯನ್ ಜನರಿಗೆ ಪ್ರಯೋಜನವನ್ನ ನೀಡಿದೆ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ. ವಿಶ್ವ ದರ್ಜೆಯ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಮೂಲಕ ಅದಾನಿ ಗ್ರೂಪ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೂಡ ಸುಗಮಗೊಳಿಸ್ತಾ ಇದೆ. ಅದಾನಿ ಗ್ರೂಪ್ನ ಹೂಡಿಕೆಗಳು ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ ಭಾರತ ಸೇರಿದ ಹಾಗೆ ಭಾರತದ ದೀರ್ಘಾವಧಿಯ ಆರ್ಥಿಕ ಗುರಿಗಳೊಂದಿಗೆ ಹೊಂದಿಕೆ ಆಗ್ತವೆ. ದೇಶದ ವಿವಿಧ ಭಾಗಗಳಲ್ಲಿ ದೊಡ್ಡ ಪ್ರಮಾಣದ ಸೌರ, ಗಾಳಿ ಮತ್ತು ಹೈಬ್ರಿಡ್ ಸ್ಥಾವರಗಳನ್ನು ಸ್ಥಾಪಿಸಲು ಅದಾನಿ ಗ್ರೂಪ್ ಮುಂದಿನ 5 ವರ್ಷಗಳಲ್ಲಿ ಸುಮಾರು 35 ಶತಕೋಟಿ $US ಹೂಡಿಕೆ ಮಾಡಲಿದೆ. ಹೀಗೆ ನಾವೀನ್ಯತೆಯನ್ನು ಉತ್ತೇಜಿಸುವ ಮೂಲಕ, ಉದ್ಯೋಗಗಳನ್ನು ಸೃಷ್ಟಿಸುವ ಮೂಲಕ ಮತ್ತು ಅಂತರ್ಗತ ಬೆಳವಣಿಗೆಗೆ ಚಾಲನೆ ನೀಡುವ ಮೂಲಕ ಅದಾನಿ ಸಮೂಹವು ಸಮೃದ್ಧ ಭಾರತವನ್ನು ರೂಪಿಸುವಲ್ಲಿ ಗಣನೀಯ ಕೊಡುಗೆ ನೀಡ್ತಾ ಇದೆ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಕೆಂಗಣ್ಣಿಗೆ ಈ ಅದಾನಿ ಗುರಿಯಾಗಲು ಕಾರಣ ಏನು ಅಂತ ಬಹುಶಃ ಈಗ ನಿಮಗೆ ಅಂದಾಜಾಗಿರಬಹುದು. ನಿಷ್ಕಳಂಕಿತ ಆಡಳಿತದಲ್ಲಿ ಟೀಕೆಗೆ ಒಂದು ಹುಳುಕು ಕೂಡ ಸಿಗದೆ ಕಡೆಗೆ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಅನ್ನೋ ಹಾಗೆ ಟಾರ್ಗೆಟ್ ಅದಾನಿ ಅನ್ನೋ ಸೂತ್ರವನ್ನ ಗಟ್ಟಿಯಾಗಿ ಹಿಡಿದಿವೆ ವಿರೋಧ ಪಕ್ಷಗಳು. ಆದರೆ ಮತ್ತೆ ಅದೇ ಹಳೆ ರಾಗಕ್ಕೆ ತಾಳ ಹಾಕುವಷ್ಟು ಮೂಢರಲ್ಲ ಈಗಿನ ಭವ್ಯ ಭಾರತದ ಜವಾಬ್ದಾರಿಯುತ ಪ್ರಜೆಗಳು ಅಲ್ವಾ? ಇದಿಷ್ಟು ಈ ವಾರದ ವಿಚಾರ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.